ಬೆಂಗಳೂರಿನಲ್ಲಿ ಎದುರಾಗಲಿದೆ ಕಸದ ಸಮಸ್ಯೆ. ಡಂಪಿಂಗ್ ರ್ಯಾಡ್ ಏನಿದೆ ಅದಕ್ಕೆ ತೆರಳಿದಂತಹ ಕಸ ಲಾರಿಗಳು ಈಗ ಜಿಬಿಎ ಕಸದ ಲಾರಿಗಳಿಗೆ ಗ್ರಾಮಸ್ಥರ ದಿಗ್ಬಂಧನ ಏರಲಾಗಿದೆ. ಡಂಪಿಂಗ್ ರ್ಯಾಡ್ಗೆ ತೆರಳದ ಕಸದ ಲಾರಿಗಳು ಜಿಬಿಎ ಕಸದ ಲಾರಿಗಳಿಗೆ ಗ್ರಾಮಸ್ಥರ ದಿಗ್ಬಂಧನವನ್ನು ಹೇರಲಾಗ್ತಾ ಇದೆ. ಕಸ ವಿಲೇವಾರಿ ಆಗದೆ ನಿಂತಲ್ಲೇ ನಿಂತಿದೆ ಲಾರಿಗಳು. ಬಾಗಲೂರು ಬಳಿ ಜಿಬಿಎ ಕಸದ ಲಾರಿಗಳಿಗೆ ತಡೆಯನ್ನ ಕೊಡಲಾಗಿದೆ. ಜೊತೆಗೆ ಮಿಟ್ಟಗಾನಹಳ್ಳಿ ಹಾಗೆ ಬೆಳ್ಳಹಳ್ಳಿಗೆ ತೆರಳ್ತಾ ಇದ್ದಂತಹ ಟ್ರಕ್ಗಳು ಇವು ತ್ಯಾಜ್ಯ ತುಂಬಿಕೊಂಡು ನಿಂತಿರುವಂತಹ ಜಿಬಿಎ ಲಾರಿಗಳು. ಕಸದ ಲಾರಿ ದೊಡ್ಡಬಳ್ಳಾಪುರಕ್ಕೆ ಶಿಫ್ಟ್ ಮಾಡಬೇಕಾಗ್ತಾ ಇತ್ತು. ಇನ್ನು ಶಾಸಕರು ಗರಂ ಆಗಿದ್ದಾರೆ. ಜಿಬಿಎ ಅಧಿಕಾರಿ ವಿರುದ್ಧ ಇದೀಗ ಶಾಸಕ ಧೀರಜ್ ಮುನಿರಾಜು ಕಿಡಿಕಾರ್ತಾ ಇದ್ದಾರೆ. ಯಾಕಂದ್ರೆ ಕಸದ ಸಮಸ್ಯೆ ಎದುರಾಗ್ತಾ ಇದೆ ಬೆಂಗಳೂರಿನಲ್ಲಿ. ಏನು ಡಂಪಿಂಗ್ ರ್ಯಾಡ್ಗೆ ತೆರಳಬೇಕಾದಂತಹ ಕಸದ ಲಾರಿಗಳು ನಿಂತ ಜಾಗದಲ್ಲೇ ನಿಂತು ಬಿಟ್ಟಿದೆ. ಎಷ್ಟು ಲಾರಿಗಳು ನಿಂತಿದೆ ಗಮನಿಸಿ. ಜಿಬಿಎ ಕಸದ ಲಾರಿಗಳು ನಿಂತಿರೋ ಜಾಗದಲ್ಲಿ ನಿಂತಿರೋದ್ರಿಂದ ಗ್ರಾಮಸ್ಥರು ಕೂಡ ಅಷ್ಟೇ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಕಸ ವಿಲೇವಾರಿ ಆಗದೆ ನಿಂತ ಜಾಗದಲ್ಲಿ ಲಾರಿಗಳು ನಿಂತಿರೋದ್ರಿಂದ ಅಲ್ಲಿ ವಾಸನೆ ಕೂಡ ಅಷ್ಟೇ ಜೋರಾಗಿ ಬರ್ತಾ ಇದೆ. ಕಸದ ಲಾರಿಗಳಿಗೆ ತಡೆ ಹಾಕಲಾಗುತ್ತೆ. ಜೊತೆಗೆ ಮಿಟ್ಟಗಾನಹಳ್ಳಿ ಮತ್ತೆ ಬೆಳಗನಹಳ್ಳಿಗೆ ತೆರಳ್ತಾ ಇದ್ದಂಥ ಟ್ರಕ್ಗಳು ತ್ಯಾಜ್ಯವನ್ನು ತುಂಬಿಕೊಂಡು ನಿಂತಿರೋ ಜಾಗದಲ್ಲಿ ನಿಂತು ಬಿಟ್ಟಿದೆ ಜಿಬಿಎ ಲಾರಿಗಳು. ಹಾಗಾಗಿ ಏನು ಶಿಫ್ಟ್ ಮಾಡಬೇಕಾಗಿತ್ತು ಇನ್ನೂ ಶಿಫ್ಟ್ ಮಾಡಿಲ್ಲ. ಹಾಗಾಗಿ ಶಾಸಕರು ಗರಂ ಆಗಿದ್ದಾರೆ. ಜಿಬಿಎ ಅಧಿಕಾರಿ ವಿರುದ್ಧ ಶಾಸಕ ಧೀರಜ್ ಮುನಿರಾಜು ಈಗ ಕಿಡಿಕಾರ್ತಾ ಇದ್ದಾರೆ. ಅವರಿಗೆ ನಾವು ಎಲ್ಲ ಮಾತಾಡಿಲ್ಲ, ಆಫೀಸ್ ಎಲ್ಲ ಮಾತಾಡ್ತೀವಿ. ನಾವು ನಮ್ದು 750 ಅದು ತೂಗ ಇಲ್ಲೀಗಲ್ ಬಂದಿದ್ದು ಲೀಗಲೇ ಬಂದಿದ್ದು ಲೀಗಲೇ ಫೈಟ್ ಮಾಡಲಿಕ್ಕೆ ಮಾತಾಡ್ತಾರೆ. ಕೇಳ್ತಾರಲ್ವಾ ಹೆಂಗೆ ಬೆಳಿಗ್ಗೆ ಅಲ್ಲಿ ಹೋದ್ರು ಎಲ್ಲ ಲಿಸ್ಟ್ ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ. ಎಷ್ಟೋ ಗಾಡಿ ಬಂದಿದೆ ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ರವಿಚಂದ್ರ. ರವಿಚಂದ್ರ, ಈಗ ಲಾರಿಗಳು ನಿಂತಿರೋ ಜಾಗದಲ್ಲಿ ನಿಂತ್ಕೊಂಡ್ಬಿಟ್ಟಿದೆ. ಯಾಕೆ ಏನು ಅಲ್ಲಿ ಅಧಿಕಾರಿಗಳು ಕೂಡ ಬಂದು ಗರಂ ಆಗಿದ್ದಾರೆ. ಎಲ್ಲಿಗೆ ಶಿಫ್ಟ್ ಆಗಬೇಕಾಗಿತ್ತು, ಯಾಕೆ ಅಲ್ಲಿ ನಿಂತಿದ್ದಾವೆ, ಅದ್ರ ಬಗ್ಗೆ ಅಪ್ಡೇಟ್ ಕೊಡಿ. ಇಂಚರ ಬಾಗಲೂರು ಸಮೀಪದ ಜಿಬಿಎ ಕಸ ಲಾರಿಗಳು ಗ್ರಾಮಸ್ಥರು ದಿಗ್ಬಂಧನ ಏರಿ ಘಟನೆ ನಡೆದಿದೆ. ಡಂಪಿಂಗ್ ರ್ಯಾಡಿಗೆ ತೆರಳಬೇಕಾದ ಕಸದ ಲಾರಿಗಳೆಲ್ಲ ಗ್ರಾಮಸ್ಥರು ತಡೆದು ನಿಲ್ಲಿಸಿದ್ದಾರೆ. ಪರಿಣಾಮ ಏನಂದ್ರೆ ತಾಜಾ ತುಂಬಿಕೊಂಡಿದ್ದ ಲಾರಿಗಳು ರಸ್ತೆಯಲ್ಲಿ ನಿಂತಿರುವ, ಯಾಕಂದ್ರೆ ಮಿಟ್ಗಾನಹಳ್ಳಿ ಮತ್ತು ಬೆಳ್ಳಹಳ್ಳಿ ಕಡೆಗೆ ತೆರಳುತ್ತಿರುವ ಟ್ರಕ್ ಗಳನ್ನು ಸ್ಥಳೀಯರು ಅಡ್ಡಗಟ್ಟಿಸಿದ್ದಾರೆ. ಹಲವು ದಿನಗಳಿಂದ ಸಮರ್ಪಕ ಕಸ ವಿಲೇವಾರಿ ಆಗುತ್ತಿಲ್ಲ ಎಂಬ ಆರೋಪ ಕೇಳಿ ಬಂದಿತ್ತು. ಇದರ ಮಧ್ಯೆ ಪರಿಣಾಮ ಕಸದ ಲಾರಿಗಳು ಡಂಪಿಂಗ್ ಯಾರ್ಡ್ಗೆ ನಿಂತಲ್ಲೇ ನಿಂತಿದೆ. ಸಾಕಷ್ಟು ಜನರಿಗೆ ತೊಂದರೆ ಆಗ್ತದೆ. ಇನ್ನು ಕಸದ ಲಾರಿಗಳು ದೊಡ್ಡಬಳ್ಳಾಪುರಕ್ಕೆ ಶಿಫ್ಟ್ ಮಾಡಿರುವ ವಿಚಾರಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದರ ಬಗ್ಗೆ ಸಂಪೂರ್ಣ ಶಾಸಕ ಧೀರಜ್ ಮುನಿರಾಜ್ ಅವರು ಜಿಬಿಎ ಅಧಿಕಾರಿ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ಸಾರ್ವಜನಿಕರಿಗೆ ತೊಂದರೆ ಉಂಟಾಗದಂತೆ ನಿರ್ವಹಣೆ ನಡೆಸಬೇಕೆಂದು ಆದೇಶ ಅವರು ಕೇಳ್ಕೊಳ್ತಾ ಇದ್ದಾರೆ. ಒಟ್ಟಾರೆ ಕಸ ವಿಲೇವಾರಿ ಸಮಸ್ಯೆ ಮತ್ತೊಮ್ಮೆ ತಲೆದಿಂಬುದು ಸ್ಥಳೀಯರ ತಕ್ಷಣ ಸಮಸ್ಯೆ ಪರಿಹರಿಸಿ ಆಗ್ರಹಿಸಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಇದೀಗ ಸಂಬಂಧಪಟ್ಟಂತೆ ಅಧಿಕಾರಿಗಳು ಏನ್ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ, ಏನಾದ್ರು ಪ್ಲಾನ್ ಮಾಡ್ಕೊಂಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಅಂತ? ಸಾಲುಗಟ್ಟಿ ನಿಂತಿರೋ ವಿಲೇವಾರಿ ಕಸಗಳನ್ನು ಆದಷ್ಟು ಬೇಗ ತೆರವುಗೊಳಿಸಬೇಕು. ಇದಕ್ಕೆ ಬೇರೆ ಕಡೆ ಶಿಫ್ಟ್ ಮಾಡ್ಕೊಡ್ಬೇಕಂದ್ರೆ ಶಾಸಕರು ಸ್ಥಳೀಯರು ಎಲ್ಲ ಜನರು ಒಟ್ಟು ಕೂಡಿ ಇವತ್ತು ಅಲ್ಲಿ ಎಲ್ಲ ಸಾರಿಗೆ ವೆಹಿಕಲ್ ಎಲ್ಲ ತಡೆಗಟ್ಟಿ ನಿಲ್ಲಿಸಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಇಂತರ ಸತ್ಯವಿರುವ ಮಾಹಿತಿ ಇಲ್ಲ ಸರ್. ಎಸ್ ರವಿಚಂದ್ರ, ಥ್ಯಾಂಕ್ ಯು ಸೊ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಸ್ ನೋಡಿ, ಜಿಬಿಎ ಅಧಿಕಾರ ವಿರುದ್ಧ ಇದೀಗ ಕಸದ ಸಮಸ್ಯೆ ಎದುರಾಗ್ತಾ ಇರೋದ್ರಿಂದ ಜಿಬಿಎ ವಿರುದ್ಧವಾಗಿ ಇದೀಗ ಶಾಸಕ ಧೀರಜ್ ಸಿಂಗ್ ಮುನಿರಾಜ್ ಅವರು ಕೂಡ ಕಿಡಿಕಾರ್ತಾ ಇದ್ದಾರೆ. ಧೀರಜ್ ಮುನಿರಾಜ್ ಅವರು ಕಿಡಿಕಾರ್ತಾ ಇರೋದು, ಗಾಡಿಗಳು ಟ್ಯಾಕ್ಸ್ ಕಟ್ಟಿಲ್ಲ, ಅದನ್ನು ಸೀಜರು. ಯಾವ ಗಾಡಿಗಳು ಫಿಟ್ನೆಸ್ ಇಲ್ಲ, ವ್ಯಾಲಿಡ್ ಇಲ್ಲ, ಇನ್ವ್ಯಾಲಿಡ್ ಇದ್ದಾವೆ,
ಈ ಎಲ್ಲ ಗಾಡಿಗಳಿಗೆ ಟ್ಯಾಕ್ಸ್ ಫೈನ್ ಹಾಕುವಂಥದ್ದಕ್ಕೆ ಇಬ್ಬರು ಆರ್ ಟಿ ಒ ಅವರು ಈಗಾಗಲೇ ಕರೆಸಿದ್ದೀವಿ. ಅವ್ರು ಸೂಕ್ತ ಆ್ಯಕ್ಷನನ್ನು ತಗೊತಾ ಇದ್ದಾರೆ ಸರ್. ಈಗ ನೀವೇನು ಸರ್ ಒತ್ತಾಯ ಮಾಡ್ತಿರೋದು ಏನು? ಫಸ್ಟ್ ಆಫ್ ಆಲ್ ಈಗ ಆಗ್ತಾರಂಥ MSCP ವಿರುದ್ಧವಾಗಿ ನಮ್ಮ ಹೋರಾಟ ನಿರಂತರವಾಗಿ ಕಳೆದ 3 ವರ್ಷದಿಂದ ನಾನು ನಡೆಸ್ಕೊಂಬರ್ತಾ ಇದ್ದೀನಿ. MSCPನೇ ಇಲ್ಲಿ ನಡೆಸಬಾರ್ದು ಅಂಥೇಳಿ ಕೋರ್ಟಲ್ಲೇ ಪ್ರಕ್ರಿಯೆ ದಾವೆ ಹೂಡಿ ನಾನು ಎರಡೂವರೆ ವರ್ಷದಿಂದ ತೀವ್ರವಾಗಿ ಅದನ್ನು ಫಾಲೋ ಅಪ್ ಮಾಡೋಂಥ ಕೆಲಸ ಮಾಡ್ತಾಯಿದ್ದೀನಿ. ಹಿಂದೆ ಯಾವತ್ತೂ ಆಗದೇ ಇರೋವಂಥದ್ದು ಇವತ್ತು ನಾವು ಡಿಸ್ಟ್ರಿಕ್ಟ್ ಜಡ್ಜನ್ನು ಇನ್ಸ್ಪೆಕ್ಷನ್ಗೆ ಕಳಿಸೋ ರೀತಿಯಲ್ಲಿ ಹೈಕೋರ್ಟ್ ನಿರ್ದೇಶನ ಮಾಡಿಸಿ ಡಿಸ್ಟ್ರಿಕ್ಟ್ ಜಡ್ಜು 2 ಬಾರಿ ಇನ್ಸ್ಪೆಕ್ಷನನ್ನು ಮಾಡಿದ್ದಾರೆ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಹಾಗೂ ಡಿಸ್ಟ್ರಿಕ್ಟ್ ಜಡ್ಜ್ ಇಬ್ಬರೂ ರಿಪೋರ್ಟ್ ಕೊಟ್ಟಿದ್ದೀವಿ. ಲೇಟೆಸ್ಟಾಗಿ IASCಗೆ ಇದನ್ನು ಟೆಸ್ಟಿಂಗ್ ಮಾಡಬೇಕು, ಯಾಕಂದರೆ ಥರ್ಡ್ ಪಾರ್ಟಿ ಏಜೆನ್ಸಿ ಸರಿ ಮಾಡ್ತಿಲ್ಲ ಅಂತೇಳಿ IASCಗೂ ರಿಕ್ವೆಸ್ಟ್ ಮಾಡೋವಂಥದ್ದು ನಾನೊಬ್ಬ ಶಾಸಕನಾಗಿ ನನ್ನ ಅಧಿಕಾರ ಪರಿಮಿತಿಯಲ್ಲಿ ಮಾಡಿದ್ದೀನಿ. ನಮ್ಮ ದೊಡ್ಡಬಳ್ಳಾಪುರ ಘಟಕದಲ್ಲಿ ನಡೀತಾ ಇರೋಂಥ MSGP ಈಸ್ಟ್ ಪಾಲಿಕೆ ಹಾಗೂ ವೆಸ್ಟ್ ಪಾಲಿಕೆಯಿಂದ ಕೆಲವು ವಾರ್ಡ್ಗಳಲ್ಲಿ ಕಸ ಹಾಕ್ಸ್ಕೊತಾ ಇದೆ. ಮಹದೇವಪುರದಿಂದ ಒಂದಷ್ಟು ಮಹದೇವಪುರ ವಲಯದಿಂದ ಹಾಕ್ಸ್ಕೊತಾ ಇದೆ. ಅದು ಬಿಟ್ಟು ಅಡಿಷ್ನಲಿ ಬೇರೆವು ಇವತ್ತು ಏನೋ ಮಹದೇವಪುರದಲ್ಲಿ ಒಂದು ಸ್ಟ್ರೈಕ್ ನಡೀತಾ ಇದೆ.